ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಇತ್ತ ಸ್ವಲ್ಪ ನೋಡಿ ಅನಾರೋಗ್ಯಕ್ಕೆ ತುತ್ತಾದ ಜಮಖಂಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಗಬ್ಬೆದ್ದು ನಾರ್ತಿದೆ. ಇನ್ನು ಜಮಖಂಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆ ಅವ್ಯವಸ್ಥೆಯ ಆಗರವಾಗಿದೆ. ಆಸ್ಪತ್ರೆಯಲ್ಲಿದ್ದ ಕಸದ ಡಬ್ಬಿಗಳು ತುಂಬಿದ್ರೂ ಕೂಡ ವಿಲೇವಾರಿ ಮಾಡ್ತಾ ಇಲ್ಲ. ಇನ್ನು ಆಸ್ಪತ್ರೆ ಬಳಿ ಹೋದ್ರೆ ದುರ್ನಾತ ತಪ್ಪೋದಿಲ್ಲ. ಆರೋಗ್ಯ ನೀಡಬೇಕಾಗಿರುವಂತಹ ಜಮಖಂಡಿ ಸರ್ಕಾರಿ ಆಸ್ಪತ್ರೆಯೇ ಈಗ ಅನಾರೋಗ್ಯಕ್ಕೆ ತುತ್ತಾಗಿದೆ. ಗಬ್ಬೆದ್ದು ನಾರ್ತಿದೆ ಜಮಖಂಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿನ ಕಸದ ಡಬ್ಬಿಗಳು ತುಂಬಿದ್ರೂ ಕೂಡ ವಿಲೇವಾರಿಯನ್ನ ಮಾಡ್ತಾ ಇಲ್ಲ. ಆಸ್ಪತ್ರೆ ಬಳಿ ಹೋದ್ರೆ ತಪ್ಪಲ್ಲ ದುರ್ನಾತದ ಕಿರಿಕಿರಿ. ಕಣ್ಮುಚ್ಚಿ ಕುಳಿತಿದೆ ತಾಲೂಕಿನ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು. ಇನ್ನು ಜಮಖಂಡಿ ತಾಲೂಕು ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದೆ. ಜಮಖಂಡಿ ನಗರದಲ್ಲಿರೋ ಸರ್ಕಾರಿ ಆಸ್ಪತ್ರೆಯ ಸ್ಥಿತಿ ಈಗ ದುಸ್ಥಿತಿಯಾಗಿದೆ. ಇನ್ನು ಆಸ್ಪತ್ರೆ ಮುಖ್ಯ ದ್ವಾರದ ಬಳಿ ದುರ್ನಾತ ಬೀರ್ತಿದೆ. ಆಸ್ಪತ್ರೆ ಮುಂದೆ ರಾಶಿ ತ್ಯಾಜ್ಯದ ಕಸದ ಗುಡ್ಡೆ ಬಿದ್ದಿದೆ. ಆಸ್ಪತ್ರೆ ಒಳಗಡೆ ಕಸದ ಡಬ್ಬಿಗಳು ತುಂಬಿಕೊಂಡಿದೆ. ಆದರೆ ಅದನ್ನು ಕೂಡ ಇನ್ನ ಕ್ಲೀನ್ ಮಾಡ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿಲ್ಲ ಸೂಕ್ತ ನಿರ್ವಹಣೆ. ಇನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದಿರುವ ಕನ್ನಡಿಯಾಗಿದೆ ಇದು. ಕಣ್ಮುಚ್ಚಿ ಕುಳಿತಿದೆ ಆರೋಗ್ಯ ಇಲಾಖೆ. ಇನ್ನು ಡಿಎಚ್ಒ ಯಾರು ಕೂಡ ಆಸ್ಪತ್ರೆಗೆ ತಿರುಗಿ ಕೂಡ ನೋಡ್ತಾ ಇಲ್ಲ. ಬಡ ರೋಗಿಗಳ ಆಸ್ಪತ್ರೆ ಅಲ್ವಾ, ಹೇಗಿದ್ರೂ ನಡೆಯುತ್ತೆ ಅನ್ನುವ ತಾತ್ಸಾರ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲೇಶ್. ಏನಿದು ಜಮಖಂಡಿಯ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ? ಯಾಕೆ ಯಾರು ತಿರುಗಿ ನೋಡ್ತಾ ಇಲ್ವಾ ಅಂತ ಅಧಿಕಾರಿಗಳು? ಬಡವರು ಸರ್ಕಾರಿ ಆಸ್ಪತ್ರೆಗಳನ್ನೇ ಅವಲಂಬಿಸಿರ್ತಾರೆ. ಯಾಕಂತಂದ್ರೆ ಶ್ರೀಮಂತರು ಮಾತ್ರ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ತೋರಿಸ್ಕೊಂಡು ಗುಣಮುಖರಾಗ್ತಾರೆ. ಆದ್ರೆ ಬಡವರು ಸೇರಿದಂತೆ ಶ್ರೀಮಂತರು ಕೂಡ ಬಹುತೇಕವಾಗಿ ತಾಲೂಕಾ ಆಸ್ಪತ್ರೆಗಳು ಮತ್ತು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗಳನ್ನೇ ಅವಲಂಬಿಸಿರ್ತಾರೆ. ಆದ್ರೆ ಎಲ್ಲ ಒಂದು ಕಡೆ ಜಮಖಂಡಿಯ ತಾಲೂಕಾ ಆಸ್ಪತ್ರೆಯ ದುಸ್ಥಿತಿ ನೋಡಿದ್ರೆ ನಾವು ತಾಲೂಕಾ ಮತ್ತು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬಾರ್ದಪ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಲ್ಲಿ ಕಸದ ರಾಶಿ, ಅಲ್ಲಲ್ಲಿ ಗೊಬ್ಬು ವಾಸನೆ ನಾರುತ್ತಿರುವ ತಾಲೂಕಾ ಆಸ್ಪತ್ರೆಯ ದುವ್ಯವಸ್ಥೆ ಆರೋಗ್ಯದಿಂದ ಗುಣಮುಖರಾಗಿ ಹೋಗ್ಬೇಕಾದಂತ ನಾಗರಿಕರು ಮತ್ತಷ್ಟು ಆರೋಗ್ಯವನ್ನು ತಮ್ಮಲ್ಲೇ ಅಂಟಿಸಿಕೊಳ್ಳುವಂತ ದುಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ತಾಲೂಕು ವೈದ್ಯಾಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಸುಸರ್ಜಿತವಾಗಿ ಒಂದು ಆಸ್ಪತ್ರೆಯನ್ನ ಇಟ್ಕೊಳ್ಬೇಕಾಗತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ರೀತಿ ದುಸ್ಥಿತಿಗೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಮುಖ್ಯ ವೈದ್ಯಾಧಿಕಾರಿ ಇರ್ಬೋದು ಮತ್ತು DHO ಅವರು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನುವಂತ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಸುಮಾರು 3-4 ದಿನಗಳಿಂದ ಈ ಒಂದು ದುಸ್ಥಿತಿ ಆಗ್ತಿದೆ ಅನ್ನುವಂಥದ್ದು ನಮಗೆ ಇರುವಂತ ಮೂಲಗಳ ಮಾಹಿತಿ. ಆದ್ರೆ ಇನ್ನೊಂದು ಮೂಲಗಳ ಮಾಹಿತಿಯಿಂದ ಕಳೆದ ಕೆಲವು ದಿನಗಳಿಂದಲೇ ಈ ರೀತಿ ಆಗ್ತಾ ಇದೆ. ಸರಿಯಾಗಿ ಆಸ್ಪತ್ರೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ಸ್ಥಳೀಯ ರೋಗಿಗಳ ಆರೋಪ ಆಗಿರುವಂಥದ್ದು. ತನುಜ. ಓಕೆ, ಧನ್ಯವಾದಗಳು ಮಲ್ಲೇಶ್ ನಿಮ್ಮೆಲ್ಲ ಮಾಹಿತಿಗೆ.